ಮಧ್ಯಪ್ರಾಚ್ಯದಲ್ಲಿ 31ನೇ ದಿನವೂ ಯುದ್ಧ ಮುಂದುವರೆದಿದೆ. ಅಮೆರಿಕ ಎಚ್ಚರಿಕೆಯ ಬೆನ್ನಲ್ಲೇ 15 ಕಂಡೀಷನ್ಗಳನ್ನು ಒಪ್ಪಿಕೊಳ್ಳಲು ಇರಾನ್ ಮುಂದಾಗಿದೆಯಂತೆ. ಈ ಬಗ್ಗೆ ಟ್ರಂಪ್ ಸಂದರ್ಶನವೊಂದರಲ್ಲಿ ಹೇಳಿಕೆ ನೀಡಿದ್ದಾರೆ. ಅಮೆರಿಕ ಹಾಗೂ ಇರಾನ್ ಮಧ್ಯೆ ಉತ್ತಮ ಮಾತುಕತೆಗಳು ನಡೀತಾ ಇವೆ. ಈ ಪ್ರಕ್ರಿಯೆಗೆ ಬದ್ಧತೆಯ ಸಂಕೇತವಾಗಿ ಇರಾನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಪೂರೈಸಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ನಮಗೆ 10 ಹಡಗುಗಳಲ್ಲಿ ತೈಲ ನೀಡಿದೆ. ಇದೇ ಅವರು ಕೊಟ್ಟಂತಹ ಉಡುಗೊರೆ ಎಂದಿದ್ದಾರೆ. ಇನ್ನು ಒಂದು ಕಡೆ ಸಂದರ್ಶನವೊಂದರಲ್ಲಿ ಟ್ರಂಪ್ ಇರಾನ್ ಜೊತೆ ಮಾತುಕತೆ ನಡೀತಾ ಇದೆ ಅಂತ ಹೇಳ್ತಿದ್ರೆ, ಮತ್ತೊಂದೆಡೆ ಇರಾನ್ಗೆ ಎಚ್ಚರಿಕೆ ಕೊಡ್ತಾ ಇದೆ. ಜೊತೆಗೆ ಇರಾನ್ ಮೇಲೆ ಭೂಸೇನೆ ನುಗ್ಗಿಸುವ ಮಾಸ್ಟರ್ ಪ್ಲಾನ್ ಮಾಡಿದೆ. ಖಾರ್ಗ್ ದ್ವೀಪ, ನಟಾಂಜ್ ಪರಮಾಣು ಕೇಂದ್ರಗಳಲ್ಲಿರುವಂತಹ ಯುರೇನಿಯಂ ವಶಕ್ಕೆ ಪಡೆಯಲು ಟ್ರಂಪ್ ಭೂದಾಳಿಗೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕಾಗಿ 2000 ಸೈನಿಕರನ್ನ ರೆಡಿ ಮಾಡಿದ್ದಾರೆ. ಜೊತೆಗೆ ಹರ್ಮುಜ್ ಜಲಸಂಧಿಯಲ್ಲಿ ಮತ್ತಷ್ಟು ಸೈನಿಕರನ್ನ ಹೊತ್ತಂತಹ ನೌಕೆಗಳು ರೆಡಿಯಾಗಿವೆ. ಟ್ರಂಪ್ ಮಾತುಕತೆ ನಡೆಯುತ್ತಿದೆ ಅಂತ ಹೇಳ್ತಿದ್ರು, ಇತ್ತ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮುಂದುವರೆಸಿದೆ. ದಕ್ಷಿಣ ಇಸ್ರೇಲ್ನ ನೆಗೆವ್ ಪ್ರದೇಶದ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಇರಾನ್ ಕ್ಷಿಪಣಿ ದಾಳಿಯಲ್ಲಿ ಪ್ರಮುಖ ಕೈಗಾರಿಕಾ ಘಟಕಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಅಮೋನಿಯಂ ಸಂಸ್ಕರಣಾ ಘಟಕ ಹಾಗೂ ರಾಸಾಯನಿಕ ಉತ್ಪಾದನಾ ಕೇಂದ್ರಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಈ ಹಿಂದೆ ಹೆಜ್ಬುಲ್ಲಾ ದಾಳಿಗಳಿಂದ ರಕ್ಷಿಸಲು ಈ ಕಾರ್ಖಾನೆಗಳನ್ನು ಹೈಫಾದಿಂದ ನೆಗೆವ್ಗೆ ಸ್ಥಳಾಂತರ ಮಾಡಲಾಗಿತ್ತು. ಸದ್ಯ ಇದೇ ಕಾರ್ಖಾನೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಇನ್ನು ಇರಾನ್ ದಾಳಿ ಹಿನ್ನೆಲೆ ಮೊಳಗಿದ್ದಂತಹ ಸೈರನ್ಗಳಿಂದ ಲಕ್ಷಾಂತರ ಜನರು ಆಶ್ರಯ ಕೇಂದ್ರಗಳತ್ತ ಓಡಿದ್ದಾರೆ. ಇಸ್ರೇಲ್ನ ದಾಳಿ ಮುಂದುವರೆಸಿರುವ ಇರಾನ್ ಹೈಫಾ ನಗರದ ಮೇಲೆ ಕ್ಷಿಪಣಿಗಳಿಂದ ಅಟ್ಯಾಕ್ ಮಾಡಿದೆ. ಹೈಫಾ ನಗರದಲ್ಲಿರುವ ತೈಲ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ. ತೈಲ ಘಟಕದಿಂದ ಕಪ್ಪು ಹೊಗೆ ಬರ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ವಾಯು ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಈ ಮಧ್ಯೆ ಯುಎಸ್ ನೆಲೆಗಳಲ್ಲಿರುವಂತಹ ಕುವೈತ್ ಮೇಲೆಯೂ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಕುವೈತ್ನ ವಿದ್ಯುತ್ ಉತ್ಪಾದನೆ ಮತ್ತು ನೀರು ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ. ಕುವೈತ್ ಮೇಲೆ ಇರಾನ್ ನಡೆಸಿದ ದಾಳಿಯಲ್ಲಿ ಭಾರತೀಯ ಕಾರ್ಮಿಕನೋರ್ವ ಮೃತಪಟ್ಟಿದ್ದಾರೆ. ಇರಾನ್ ದಾಳಿಯಲ್ಲಿ ಕುವೈತ್ನ ಪವರ್ ಸ್ಟೇಷನ್ ಮತ್ತು ಜಲಸ್ಥಾವರಗಳು ಹಾನಿಗೊಳಗಾಗಿದ್ದು, ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಭಾರತೀಯ ಉದ್ಯೋಗಿ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಕುವೈತ್ನ ವಿದ್ಯುತ್ ಮತ್ತು ನೀರು ಸರಬರಾಜು ಸಚಿವಾಲಯವು ಅಧಿಕೃತವಾಗಿ ಖಂಡಿಸಿದೆ. ಇನ್ನು ಕುವೈತ್ನಲ್ಲಿ ಮೃತಪಟ್ಟಂತಹ ಭಾರತೀಯನಿಗೆ ಕುವೈತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಶೋಕ ವ್ಯಕ್ತಪಡಿಸಿದೆ. ಇತ್ತ ಇರಾನ್ ಮೇಲೆಯೂ ಇಸ್ರೇಲ್ ಭೀಕರ ದಾಳಿ ಮಾಡ್ತಿದೆ. ಇರಾನ್ನ ಖೊಂಡಾಬ್ನಲ್ಲಿರುವ ಇರಾನ್ನ ವಿದ್ಯುತ್ ಸ್ಥಾವರ ಮತ್ತು ನೀರಿನ ಘಟಕದ ಮೇಲೆ ದಾಳಿ ಮಾಡಿದೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಮಾಹಿತಿಯನ್ನು ನೀಡಿದೆ. ಇರಾನ್ನ ಅರಾಕ್ನಲ್ಲಿರುವ ನೀರಿನ ಘಟಕದ ಮೇಲೂ ಇಸ್ರೇಲ್ ಮಿಲಿಟರಿ ದಾಳಿ ಮಾಡಿದೆ. ಹಿಜ್ಬುಲ್ಲಾ ಉಗ್ರರ ಬೇಟೆ ಮುಂದುವರೆದಿದೆ ಅಂತ ಇಸ್ರೇಲ್ ಹೇಳಿದೆ. ಈ ಬಗ್ಗೆ ಇಸ್ರೇಲ್ ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಎಕ್ಸ್ನಲ್ಲಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ವಿಡಿಯೋವೊಂದನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು, ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿ ಮುಂದುವರೆದಿದೆ. ಹಿಜ್ಬುಲ್ಲಾ ಅಡಗುತಾಣವನ್ನು ಇಸ್ರೇಲಿ ಸೇನೆ ಪತ್ತೆ ಹಚ್ಚಿದ್ದು, 2 ಉಗ್ರರನ್ನ ಕೊಂದು ಹಾಕಿದ್ದೇವೆ ಎಂದಿದೆ. ಇರಾನ್ ಮೇಲೆ ದಾಳಿ ಮುಂದುವರೆಸಿರುವ ಇಸ್ರೇಲ್ ನಿರಂತರ ದಾಳಿ ಮಾಡ್ತಾ ಇದೆ. ತಬ್ರಿಜ್ನಲ್ಲಿರುವ ಇರಾನ್ನ ಪೆಟ್ರೋಕೆಮಿಕಲ್ ಘಟಕದ ಮೇಲೆ ಇಸ್ರೇಲ್ ಸೇನೆ ದಾಳಿ ಮಾಡಿದೆ. ಲೆಬನಾನ್ ಮೇಲೆ ದಾಳಿ ಮುಂದುವರಿಸಿರುವಂತಹ ಇಸ್ರೇಲ್ ದಕ್ಷಿಣ ಬೈರುತ್ ನಗರದ ಮೇಲೆ ದಾಳಿ ಮಾಡಿದೆ. ಡ್ರೋನ್ ಹಾಗೂ ಕ್ಷಿಪಣಿ ಕೇಂದ್ರಗಳ ಮೇಲೆ ಇಸ್ರೇಲ್ ಸೇನೆ ದಾಳಿ ಮಾಡಿದೆ. ಹೆಜ್ಬುಲ್ಲಾದ ಭದ್ರ ಕೋಟೆಗಳೆಂದು ಪರಿಗಣಿಸಲಾದಂತಹ ದಕ್ಷಿಣ ಬೈರುತ್ನ ಹಲವು ನಗರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಬೈರುತ್ನಲ್ಲಿರುವಂತಹ ಹೆಜ್ಬುಲ್ಲಾ ಕಚೇರಿ ಮೇಲೆ ಇಸ್ರೇಲ್ ಪಡೆ ದಾಳಿ ಮಾಡಿದೆ. ಬೈರುತ್ನಲ್ಲಿರುವಂತಹ ಹೆಜ್ಬುಲ್ಲಾ ಕಚೇರಿಯನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸಿರುವಂತದ್ದು. ಇಸ್ರೇಲ್ ದಾಳಿಯಲ್ಲಿ ಓರ್ವ ಸೈನಿಕ ಸಾವನ್ನಪ್ಪಿದ್ದಾನೆ.
ಇರಾಕ್ ಮೇಲೂ ಪ್ರಬಲ ದಾಳಿ ನಡೆದಿದೆ. ಇರಾಕ್ನ ಬಾಗ್ದಾದ್ ಏರ್ಪೋರ್ಟ್ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ದಾಳಿಯಲ್ಲಿ ಇರಾಕ್ನ ಮಿಲಿಟರಿ ಸೇನಾ ವಿಮಾನ ನಾಶವಾಗಿದೆ. ದಾಳಿ ಮಾಡಿದವರು ಯಾರೆಂದು ಇರಾಕ್ನ ಅಧಿಕಾರಿಗಳು ಪತ್ತೆ ಮಾಡ್ತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಆಟೋ ಗ್ಯಾಸ್ಗೆ ಚಾಲಕರು ಪರದಾಡುವಂತಾಗಿದೆ. ಟೋಟಲ್ ಗ್ಯಾಸ್ ಬಂಕ್ ಬಂದ್ ಆಗಿದ್ದು ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಡುವಂತಾಗಿದೆ. ನಮ್ಮ ಇಬ್ಬರು ಮಕ್ಕಳಿದ್ದಾರೆ, ಓದ್ತಾ ಇದ್ದಾರೆ. ಇವಾಗ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸ್ ಇಲ್ಲ, 2 ದಿವಸ ಗ್ಯಾಸ್ ಫುಲ್ ಇಲ್ಲ. ಇಲ್ಲಿ ಏನು ಮಾಡಿದ್ರೆ ಅರ್ಥ ಆಗ್ತಾ ಇಲ್ಲ. ಸುಮಾರು ಒಂದು 3 ದಿನದಿಂದ ಸಪ್ಲೈ ಬರ್ತಾ ಇಲ್ಲ ಸರ್. ಪ್ಲಾಂಟಿಂದ ನಮಗೆ ಡೈಲಿ 2 ಟನ್ ಬೇಕು. ಬಟ್ ಈಗ 3 ದಿನದಿಂದ ಯಾವುದೇ ರೀತಿ ಸ್ಟಾಕ್ ಬರ್ತಾ ಇಲ್ಲ. ಪ್ಲಾಂಟಲ್ಲಿನೇ ಸ್ಟಾಕ್ ಇಲ್ಲ ಅಂತ ನಮಗೆ ಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇನ್ನು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಹಿನ್ನೆಲೆ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದೆ. ಚಿತ್ರದುರ್ಗದ ಹೊಳಲ್ಕೆರೆ ಪಟ್ಟಣದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಂಟಾಗಿದ್ದು ಗ್ಯಾಸ್ ಏಜೆನ್ಸಿ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಬುಕಿಂಗ್ ಮಾಡಿದ್ರೂ ಸಿಲಿಂಡರ್ ತಲುಪದ ಹಿನ್ನೆಲೆ ಜನ ಗ್ಯಾಸ್ ಏಜೆನ್ಸಿ ಬಳಿ ಬಂದು ಸಿಲಿಂಡರ್ ಪಡೆಯಲು ಕ್ಯೂ ನಿಂತಿದ್ದಾರೆ. ಖಾಲಿ ಸಿಲಿಂಡರ್ ತಂದು ಸರದಿ ಸಾಲಲ್ಲಿ ಜನ ನಿಂತಿದ್ದು ಸಿಲಿಂಡರ್ ಕೊಡುವಂತೆ ಮನವಿ ಮಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲೂ ಆಟೋ ಚಾಲಕರು ಗ್ಯಾಸ್ ಇಲ್ಲದೆ ಪರದಾಡುವಂತಾಗಿದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಮಂಗಳೂರಿನ ಬಲ್ಮಠ ರಸ್ತೆಯಲ್ಲಿರೋ ಗೋ ಗ್ಯಾಸ್ ಆಟೋ ಏಜೆನ್ಸಿ ಬಂಕ್ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. 1 ಗಂಟೆ ಆಯಿತು. ಅಬೌಟ್ ಸಾಧಾರಣ 1.5 ಕಿಲೋಮೀಟರ್ ದೂರದಿಂದ ಇನ್ನೂ ಕೂಡ ಲೈನಲ್ಲಿ ಇದ್ದೇನೆ. 15-20ಕ್ಕೆ ಆಗ್ಬೋದು. ಇದು ಬೆಳಿಗ್ಗೆ ಉಂಟು ಇದು. ಮತ್ತು ಯಾವ ಕಡೆ ಕೂಡ ಗ್ಯಾಸ್ ಇಲ್ಲ, ಖಾಲಿ ಇದೊಂದು ಮಾತ್ರ. ನಾವು ಏನೋ ಮಾಡಿದ್ರೆ ಈಗ ಗ್ಯಾಸಿಗೆ ಆಗಬೇಕು. 2 ದಿನ ಮುಗಿಯಿತು, ಆದರೆ ಸಿಗುವುದಿಲ್ಲ ಟೈಮ್. ಅಲ್ಲಿಂದ ಬಂದು ಇಲ್ಲಿ ಬಂತು. ಅಲ್ಲಿ ಎಲ್ಲಿ ಪಂಪ್ ಅಲ್ಲಿಲ್ಲ. 4-7 ಪಂಪ್ ಉಂಟು, ಎಲ್ಲಿ ಪಂಪು ಇಲ್ಲ. ಸೇರಿ ಇದೊಂದಲ್ಲಿ ಉಂಟು. ಇಲ್ಲಿ ನಾವು ಬಂದು 2-3 ಗಂಟೆ ತನಕ ಕಾಯ್ತಾ ಇದ್ದೇವೆ. ಮಾಡುವುದು ಹೇಗೆ? ಹೀಗೆ ನಿಲ್ಲಬೇಕು ಲೈನಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲೂ ಆಟೋ ಚಾಲಕರಿಗೆ ಗ್ಯಾಸ್ ಅಭಾವ ತಟ್ಟಿದೆ. ಕುಮಟಾದ ಅಳುವೆಕೋಡಿಯಲ್ಲಿರುವ ಟೋಟಲ್ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಗ್ಯಾಸ್ ತುಂಬಿಸಲು ಕ್ಯೂ ನಿಂತಿವೆ. ಗ್ಯಾಸ್ ಕಡಿಮೆ ಹಿನ್ನೆಲೆ ಒಂದು ಆಟೋಗೆ ಕೇವಲ 500 ರೂಪಾಯಿಗೆ ಮಾತ್ರ ಗ್ಯಾಸ್ ತುಂಬಿಸಲಾಗ್ತಿದೆ. ರಾಜ್ಯದಲ್ಲಿ ಇಂಧನ ಕೊರತೆಯ ಮಧ್ಯೆ ಆಟೋ ಎಲ್ಪಿಜಿಗೆ ಕೊರತೆ ಇಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಸದ್ಯ ಹಲವು ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಆದರೆ ರಾಜ್ಯ ಸರ್ಕಾರ ಅಧಿಕೃತ ಮಾಹಿತಿಯ ಪ್ರಕಾರ ಆಟೋ ಎಲ್ಪಿಜಿಗೆ ಯಾವುದೇ ಕೊರತೆ ಇಲ್ಲ. ಈ ಹಿಂದಿಗಿಂತ ಹೆಚ್ಚು ಆಟೋ ಎಲ್ಪಿಜಿ ಪೂರೈಕೆಯಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. 72 ಆಟೋ ಎಲ್ಪಿಜಿ ಡಿಸ್ಪೆನ್ಸಿಂಗ್ ಸ್ಟೇಷನ್ಗಳಲ್ಲಿಯೂ ಕೂಡ ಗ್ಯಾಸ್ ಸರಬರಾಜು ಆಗ್ತಾ ಇದೆ. ಈ ಹಿಂದೆ ನಿತ್ಯ 57.6 ಮೆಟ್ರಿಕ್ ಟನ್ ಅಷ್ಟು ಸರಬರಾಜು ಆಗ್ತಾ ಇತ್ತು. ಈಗ ನಿತ್ಯ 64.9 ಮೆಟ್ರಿಕ್ ಟನ್ ಅಷ್ಟು ಆಟೋ ಎಲ್ಪಿಜಿ ಪೂರೈಕೆ ಆಗ್ತಾ ಇದೆ ಅಂತ ಸರ್ಕಾರ ಸ್ಪಷ್ಟನೆ ನೀಡಿದೆ. ಹೋಟೆಲ್ಗಳಲ್ಲಿ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ನಿನ್ನೆ ಹೆಚ್ಚುವರಿ ಸಿಲಿಂಡರ್ ಪೂರೈಕೆಗೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಇವತ್ತಿನಿಂದ ಸಿಲಿಂಡರ್ ಪೂರೈಕೆ ಮಾಡಲಾಗುತ್ತೆ. ನಾಳೆಯಿಂದ ಹೋಟೆಲ್ ಮಾಲೀಕರಿಗೆ ಸಿಲಿಂಡರ್ ಪೂರೈಕೆ ಆಗುತ್ತೆ ಎಂದು ಮುನಿಯಪ್ಪ ಹೇಳಿದರು. ಸದ್ಯ ಹೋಟೆಲ್ ಮಾಲೀಕರು ಭಯ ಬೀಳೋ ಅವಶ್ಯಕತೆ ಇಲ್ಲ ಎಂದಿದ್ದಾರೆ. ಇವತ್ತು ಆಯಿಲ್ ಕಂಪನೀಸ್ ಎಲ್ಲನೂ ಆ ಡಿಸ್ಟ್ರಿಬ್ಯೂಟರ್ಸ್ ಯಾರ್ಯಾರಿದ್ದಾರೆ ಅವರು ಕಳಿಸ್ತಾರೆ. ನಾಳೆ ಬೆಳಿಗ್ಗೆಯಿಂದ ಹೋಟ್ಲ್ಸ್ ಯಾರಿದ್ದಾರೆ 17,500 ಅನೌನ್ಸ್ ಮಾಡಿದ್ದೀನಲ್ಲ, ದೇ ವಿಲ್ ಗೆಟ್. ಹೋಟ್ಲ್ ಮಾಲೀಕರಾಗಲಿ ನೆನ್ನೆ ಏನು ಹೇಳಿದ್ದೀನಿ ಅದೆಲ್ಲ ಕೂಡ ನಾಳೆ ಡೆಲಿವರಿ ಆಗ್ತದೆ. ಯಾರೂ ಆತಂಕ ಪಡಬೇಕಾಗಿಲ್ಲ. ಡೊಮೆಸ್ಟಿಕ್ನವರು ವಿನಾಕಾರಣ ಡಿಸ್ಟ್ರಿಬ್ಯೂಟರ್ ಇದ್ರದ್ದು ಹೋಗಬಾರ್ದು ಅಂತ ಹೇಳಿದ್ದೀನಿ. ಅವರು 25 ದಿನ ಆತನೇ ಬುಕ್ ಮಾಡಲಿ, ಅವ್ರಿಗೆ ಸಿಲಿಂಡರ್ ಸಿಗ್ತದೆ. ಗ್ರಾಮಾಂತರ ಪ್ರದೇಶದಲ್ಲಿ 45 ದಿನ. ಇವತ್ತು ಮಧ್ಯಪ್ರಾಚ್ಯ ಯುದ್ಧ ಮುಂದುವರಿದಂತೆ ಭಾರತದಲ್ಲಿ ತೈಲದ ದರ ಏರಿಕೆ ಆಗ್ತಾ ಇದೆ. ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಕಳೆದ 15 ದಿನಗಳಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ.
ಸಾಮಾನ್ಯ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಏರಿಕೆಯಾಗಿದ್ದು 1 ಲೀಟರ್ಗೆ 122.42 ರೂಪಾಯಿಯಷ್ಟು, ಪ್ರೀಮಿಯಂ ಡೀಸೆಲ್ ಪ್ರತಿ ಲೀಟರ್ಗೆ 108.50 ರೂಪಾಯಿಯಷ್ಟು ದರ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಸಂಘರ್ಷ ಹಿನ್ನೆಲೆ ಯಾದಗಿರಿಯಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಯುದ್ಧದ ಎಫೆಕ್ಟ್ ತಟ್ಟಿದೆ. ಇಂದಿರಾ ಕ್ಯಾಂಟೀನ್ನಲ್ಲಿ LPG ಸಿಲಿಂಡರ್ ಕೊರತೆ ಉಂಟಾಗಿದ್ದು ಸಿಬ್ಬಂದಿ ಸೌದೆ ಮೊರೆ ಹೋಗಿದ್ದಾರೆ. ಸೌದೆ ಒಲೆಯಲ್ಲೇ ಅನ್ನ, ಸಾಂಬಾರ್ ಸೇರಿ ಇನ್ನಿತರ ತಿಂಡಿಗಳನ್ನು ಮಾಡಲಾಗ್ತಾ ಇದೆ. ದಿನನಿತ್ಯವೂ 500ಕ್ಕೂ ಹೆಚ್ಚು ಜನ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಮಾಡ್ತಿದ್ದು ಕೂಲಿ ಕಾರ್ಮಿಕರು, ಬಡವರು ಕಡಿಮೆ ದರದಲ್ಲಿ ಊಟವನ್ನು ಮಾಡ್ತಿದ್ದಾರೆ. ಮಂಡ್ಯದಲ್ಲೂ ಕಮರ್ಷಿಯಲ್ ಗ್ಯಾಸ್ ಅಭಾವ ಉಂಟಾಗಿದೆ. ಈ ಹಿನ್ನೆಲೆ ಹೋಟೆಲ್ ಮಾಲೀಕರು ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ಸೌದೆ ಒಲೆ ಬಳಸಿ ಆಹಾರವನ್ನ ತಯಾರಿಸಲಾಗ್ತಾ ಇದೆ. ಮಂಡ್ಯದ ಹಲವು ಹೋಟೆಲ್ಗಳಲ್ಲಿ ಸೌದೆ ಬಳಸಲಾಗ್ತಾ ಇದೆ. ಹೋಟೆಲ್ ಬಂದ್ ಮಾಡಿದ್ರೆ ಗ್ರಾಹಕರನ್ನ ಕಳೆದುಕೊಳ್ಳೋ ಭೀತಿಯಲ್ಲಿರುವಂತಹ ಮಾಲೀಕರು ಈ ಹಿನ್ನೆಲೆ ಹೇಗಾದ್ರೂ ಆಹಾರ ಸಿದ್ಧಪಡಿಸಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ. ಈಗ ಒಂದು 15 ದಿನದಿಂದ ಸಿಲಿಂಡರ್ಗಳ ಅಭಾವ ಎಲ್ಲ ಕಡೆನೂ. ಕಮರ್ಷಿಯಲ್ ಸಿಲಿಂಡರ್ ಎಲ್ಲೂ ಸಿಗ್ತಾ ಇಲ್ಲ. ಗೃಹ ಬಳಕೆ ಸಿಲಿಂಡರ್ಗಳನ್ನ ನಾವುಗಳು ಯೂಸ್ ಮಾಡೋಂಗಿಲ್ಲ. ನಮ್ಮ ಹತ್ರ ಇರೋ ಸಿಲಿಂಡ್ರಲ್ಲಿ ಎಲ್ಲರನ್ನೂ ಮ್ಯಾನೇಜ್ ಮಾಡ್ಕೊ ಬಂದಿದ್ದೀವಿ. ಈ ಸೌದೆ ಒಲೆನ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ಗೋಡನ್ನಲ್ಲಿ ಸೌದೆ ಒಲೆ ಉಪಯೋಗಿಸ್ತಾ ಇದ್ದೀವಿ. ನಾರ್ತ್ ಇಂಡಿಯನ್ ಚೈನೀಸ್ಗೆ ಇರೋ ಸಿಲಿಂಡ್ರಲ್ಲಿ ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ. ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದ್ದರಿಂದ ಸೌದೆಗಳು ಸಿಗ್ತಾ ಇಲ್ಲ. ಒಣ ಸೌದೆಗಳು ಸಿಗ್ತಾ ಇಲ್ಲ. ಹಸಿ ಸೌದೆಗಳು ಸಿಗುತ್ತೆ. ಹಸಿ ಸೌದೆಗಳು ತಂದು ಯೂಸ್ ಮಾಡೋದಕ್ಕಾಗಲ್ಲ. ಹೋಟೆಲಿಗೆ ಬರೋದೇ ಬಿಡಬೇಕಾಗುತ್ತೆ. ಆ ಥರದ ಪರಿಸ್ಥಿತಿ ಬರುತ್ತೆ. ಅದನ್ನು ನಾವು ನೋಡ್ಕೊಂಡು ರೇಟ್ಗಳನ್ನು ನಾವು ಯಾವ ರೇಟ್ಗಳನ್ನು ಜಾಸ್ತಿ ಮಾಡಲಿಲ್ಲ. ಯುದ್ಧದಿಂದ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಈ ಬಗ್ಗೆ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಪ್ರತಿಕ್ರಿಯೆ ನೀಡಿದ್ದಾರೆ. ಪರಿಸ್ಥಿತಿ ಈಗ ಉತ್ತಮ ಆಗ್ತಿದೆ. ವಾಣಿಜ್ಯ ಸಿಲಿಂಡರ್ಗಳ ಪ್ರಮಾಣ ಹೆಚ್ಚು ಮಾಡಿದ್ದಾರೆ. ಕಷ್ಟಕರ ಪರಿಸ್ಥಿತಿಯಲ್ಲೂ ಕೇಂದ್ರ ಸರ್ಕಾರ ಪರಿಸ್ಥಿತಿ ಉತ್ತಮವಾಗಿ ನಿಭಾಯಿಸ್ತಾ ಇದೆ. ಮೋದಿಯವರು ಭಾರತಕ್ಕೆ ಅನುಕೂಲ ಅನಾನುಕೂಲ ಆಗದಂತೆ ಪರಿಸ್ಥಿತಿಯನ್ನು ನಿಭಾಯಿಸುತ್ತಿದ್ದಾರೆ ಎಂದು ಹೇಳಿದರು. ಇನ್ನು ಕೆಲವರು ಪರಿಸ್ಥಿತಿ ಲಾಭ ಪಡೆಯುತ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿಸಿ ಕೆಲವರು ಅನುಕೂಲ ಪಡೆಯುತ್ತಿದ್ದಾರೆ. ಇಂಥದಕ್ಕೆಲ್ಲ ಅವಕಾಶ ಕೊಡದೆ ಕೇಂದ್ರ ನಿಭಾಯಿಸ್ತಾ ಇದೆ ಅಂತ ಹೇಳಿದರು. ಇದೇ ವಿಚಾರವಾಗಿ ಅಶೋಕ್ ಕೂಡ ಮಾತನಾಡಿದ್ದಾರೆ. ಯಾವುದೇ ರೀತಿ ಅನಾನುಕೂಲತೆ ಆಗದ ರೀತಿಯಲ್ಲಿ ಇಡೀ ಪರಿಸ್ಥಿತಿಯನ್ನು ನಿರ್ವಹಣೆಯನ್ನು ಮಾಡ್ತಿರುವಂಥದ್ದು ನಮಗೆಲ್ಲರಿಗೂ ಸಂತೋಷ. ಹಾಗಾಗಿ ಜನರಿಗೆ ಯಾವುದೇ ಕಷ್ಟ ಬರದ ರೀತಿಯಲ್ಲಿ ಇಡೀ ಪರಿಸ್ಥಿತಿಯನ್ನು ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಇದು ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಎಲ್ಲರಿಗೂ ಗ್ಯಾಸ್ ಸಿಲಿಂಡರ್ಗಳು ಸಿಗೋ ರೀತಿಯಲ್ಲಿ ಈ ಪರಿಸ್ಥಿತಿಯನ್ನು ಅಡ್ವಾಂಟೇಜ್ ತೊಗೊಳ್ಳೋಕ್ಕೆ ಕೆಲವರು ಇದ್ದಾರೆ. ಇದನ್ನೇ ಪರಿಸ್ಥಿತಿ ಅಡ್ವಾಂಟೇಜ್ ತೊಗೊಳ್ಳೋವಂಥ ಜನ ಬ್ಲ್ಯಾಕ್ ಮಾರ್ಕೆಟರ್ಸು ಸ್ಕೇರ್ಸಿಟಿಯನ್ನು ಭಯನ ಹುಟ್ಟಿಸಿ ಭಯದ ವಾತಾವರಣನ ಕೊರತೆ ಇದೆ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿ ಇದರ ಅನುಕೂಲ ಮತ್ತು ಲಾಭ ಪಡೆಯುವಂಥ ಜನಗಳು ಇದ್ದಾರೆ. ಇದಕ್ಕೆ ಯಾವುದಕ್ಕೂ ಅವಕಾಶ. ಈ ಸಮಸ್ಯೆ ಕರ್ನಾಟಕಕ್ಕೆ ಮಾತ್ರ ಇಲ್ಲ, ಪ್ರಪಂಚದಲ್ಲಿರುವಂಥ ಎಲ್ಲ ದೇಶಗಳಿಗೂ ಈ ಸಮಸ್ಯೆ ಇದೆ. ಎಲ್ಲ ದೇಶಗಳು ಹೇಗೆ ನಿಭಾಯಿಸ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚಿನ ರೀತಿ ನರೇಂದ್ರ ಮೋದಿಯವರು ನಿಭಾಯಿಸ್ತಾ ಇದ್ದಾರೆ. ಮನೆಗಳಿಗೆ ಸಿಗುವಂಥ ಸಿಲಿಂಡರ್ಸ್ ಎಲ್ಲ ನಾರ್ಮಲ್ 68% ಫುಲ್ಫಿಲ್ ಮಾಡ್ತಾ ಇದೆ. ಇರಾನ್ನಿಂದ ಬರಬೇಕಲ್ಲ ಆಲ್ಮೋಸ್ಟ್ ಆ ಜಲಸಂಧಿ, ಅಲ್ಲಿ ನಮಗೆ ಮಾತ್ರ ಅನುಮತಿಯನ್ನು ತೊಗೊಂಡಿದ್ದಾರೆ ಮೋದಿ. ಬೇರೆಯವ್ರಿಗೆ ಸಿಕ್ಕಿಲ್ಲ, ನಮಗೆ ಮಾತ್ರ ಅನುಮತಿಯನ್ನು ಕೊಟ್ಟಿಸಿದ್ದಾರೆ. ಅಂದರೆ ನರೇಂದ್ರ ಮೋದಿ ನಮ್ಮ ಪರವಾಗಿ ನಿಂತಿದ್ದಾರೆ ಅನ್ನೋದಕ್ಕಿಂತ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿದೆ. ಬಾಗಲಕೋಟೆ ಉಪಚುನಾವಣೆ ಕಣ ರಂಗೇರಿದೆ. ಬಾಗಲಕೋಟೆ ಅಖಾಡದಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದು ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಬಾಗಲಕೋಟೆಯ ಸುತಗುಂಡಾರ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಪ್ರಚಾರ ಮಾಡಿದ್ರು. ಊಟದ ಬಳಿಕ ನಾಯನೇಗೇಲಿಯ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರು. ಸಿಎಂಗೆ ಸಚಿವ ಶಿವಾನಂದ ಪಾಟೀಲ್, RB ತಿಮ್ಮಾಪುರ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಸಾಥ್ ಕೊಟ್ಟರು. ಪ್ರಚಾರದ ವೇಳೆ ಮಾತನಾಡಿದ ಸಿಎಂ, ಮೇಟಿ ಅವರ ಸ್ಥಾನಕ್ಕೆ ಅವರ ಮಗನನ್ನ ಅಭ್ಯರ್ಥಿ ಮಾಡಿದ್ದೀವಿ. ಉಮೇಶ ಮೇಟಿಯನ್ನ ನೀವು ಗೆಲ್ಲಿಸಬೇಕು ಅಂತ ಹೇಳಿದ್ರು. ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ. 13 ವರ್ಷದಿಂದ UKP ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಭೂಮಿ ಪರಿಹಾರ ಕೂಡ ಬಿಜೆಪಿ ಸರ್ಕಾರ ನೀಡಲಿಲ್ಲ ಎಂದು ವಾಗ್ದಾಳಿ ಮಾಡಿದ್ರು. ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅವರು ಅಕಾಲಿಕ ಮರಣಕ್ಕೆ ತುತ್ತಾದರು. ಇನ್ನು 2 ವರ್ಷ ಅವಧಿ ಇದೆ. ಈ 2 ವರ್ಷದ ಅವಧಿಗೆ ಉಮೇಶ್ ಮೇಟಿಯವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ.
ಇನ್ನು ಪ್ರಚಾರದ ವೇಳೆ ಮಾತನಾಡಿದ ಸಚಿವ ಆರ್.ಬಿ. ತಿಮ್ಮಾಪುರ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಎಚ್.ವೈ. ಮೇಟಿ ಮನೆಯಲ್ಲಿ ಎಲ್ಲ ಸಮಾಜದ ಜನ ಹೋಗ್ತಾರೆ, ಆದರೆ ಚರಂತಿಮಠ ಮನೆಗೆ ಯಾರಿಗಾದರೂ ಕರೆದಿದ್ದಾರಾ ಎಂದು ಪ್ರಶ್ನೆ ಮಾಡಿದ್ರು. ನಮ್ಮ ಸಹೋದರಾಗಿದ್ದಾನಂತೇಳಿ ಎಚ್.ವೈ. ಮೇಟಿ ಸರ್ ನನ್ನ ಪ್ರೀತಿಯಿಂದ ತಮ್ಮ ಅಂತ ಕರೀತಕ್ಕಂಥ ಪ್ರೀತಿಯ ವ್ಯಕ್ತಿ ಎಚ್.ವೈ. ಮೇಟಿ ಸಾಹೇಬ್ ಇಲ್ಲ. ಆದ್ರೆ ಇವತ್ತು ಅವ್ರ ಮಗನ ನಾವು ಕೊಟ್ಟಿದ್ದೀವಿ, ಅದನ್ನು ಗೌರವ ಉಳಿಸ್ತಕ್ಕಂಥ ಕೆಲಸ ನಾವು ನೀವುಗಳೆಲ್ಲ ಮಾಡಬೇಕು. ನಮಗೆ ಗೌರವ ಸಿಗಬೇಕಾಗಿತ್ತಂದ್ರೆ, ನಮ್ಮ ಓಟಿಗೆ ಮರ್ಯಾದೆ ಸಿಗಬೇಕಾದ್ರೆ ನಮ್ಮ ಮೇಟಿ ಉಮೇಶ್ ಮೇಟಿ ಯಂಗ್ ಐಕಾನ್ ಯಾವಾಗ ಬೇಕಾದ ನಿಮ್ಮ ಕೆಲಸ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಇಂದು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಭರ್ಜರಿ ಕ್ಯಾಂಪೇನ್ ಮಾಡಿದ್ದು. ಬೆಳಿಗ್ಗೆಯೇ ದೀಪಂ ಕಾಲೋನಿಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಕ್ಯಾಂಪೇನ್ ಮಾಡಿದ್ದಾರೆ. ಪ್ರಚಾರಕ್ಕೂ ಮುನ್ನ ಸತ್ಯನಾರಾಯಣ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಬಾಗಲಕೋಟೆ ಅಭ್ಯರ್ಥಿ ಪರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಚಾರ ಮಾಡಿದ್ರು. ಬಾಗಲಕೋಟೆಯ ಹಲವು ವಾರ್ಡ್ಗಳಲ್ಲಿ ವಿಜಯೇಂದ್ರ ತಮ್ಮ ಅಭ್ಯರ್ಥಿಗೆ ಮತಯಾಚನೆ ಮಾಡಿದ್ದಾರೆ. ಬಾಗಲಕೋಟೆ ಹಳೆ ನಗರದಲ್ಲಿ ಪ್ರಚಾರದ ಬಳಿಕ ಸಮುದಾಯವಾರು ಸಭೆ ನಡೆಸಿದ್ದಾರೆ. ವಿದ್ಯಾಗಿರಿಯಲ್ಲಿರುವಂತಹ ಬಾಲಾಜಿ ಮಂದಿರದಲ್ಲಿ ಹಾಲುಮತ ಸಮುದಾಯದ ಸಭೆ ಮಾಡಿದ್ರು. ಇನ್ನು ಬಾಗಲಕೋಟೆಯಲ್ಲಿ ಪ್ರಚಾರದ ವೇಳೆ ವಿಜಯೇಂದ್ರ ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳ ಪರ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಿದ್ದಾರೆ ಎಂದಿದ್ದಾರೆ. ಈ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೇನೆ, ಉಡಾಫೆಯಿಂದ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದವರು ನಮಗೆ ಒಳಗೊಳಗೆ ಸಹಕಾರ ನೀಡ್ತಿದ್ದಾರೆ. ಹಾಗೆ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ ಎಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡ್ತಾ ಇದಾರೆ ಎರಡೂ ಕ್ಷೇತ್ರದಲ್ಲಿ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ನಿಮ್ಗೆ ಹೇಳಕ್ಕೆ ಸುಮ್ಮನೆ ಉಡಾಫೆಯಾಗಿ ನಮ್ಮ ಮಾತನ್ನ ಹೇಳ್ತಿಲ್ಲ. ಕಾಂಗ್ರೆಸ್ ಪಕ್ಷದವರು ಇವತ್ತು ಒಳಗೆ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಹಂಗೆ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸ್ಬೇಕು ಅಂತೇಳಿ ಯಾರೇ ಕೆಲಸ ಮಾಡಿದ್ರು ನಾನು ಸ್ವಾಗತ ಮಾಡ್ತೇನೆ. ಬಾಗಲಕೋಟೆನಲ್ಲಿ ಇನ್ನು ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಕಾಂಗ್ರೆಸ್ ಒಳಗೊಳಗೆ ಸಹಕಾರ ನೀಡ್ತಾ ಇದೆ ಎಂಬ ವಿಜಯೇಂದ್ರ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಹಕಾರ ಒಳಗೊಳಗೆ ಹೊರಗಿದೆಯೋ ಅಥವಾ ಒಳಗಡೆ ಇದೆಯೋ ಅಂತ ಫಲಿತಾಂಶದ ದಿನ ಕಾಣುತ್ತೆ ಎಂದಿದ್ದಾರೆ. ಇವರ ಪರವಾಗಿದ್ದವರು ನಮ್ಮ ಪರವೂ ಕೂಡ ಇದ್ದಾರೆ ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಇನ್ನು ರಾಜ್ಯದ ಉಪಚುನಾವಣಾ ಅಖಾಡಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಂಟ್ರಿ ಆಗ್ತಿದ್ದಾರೆ. ಏಪ್ರಿಲ್ 4 ಮತ್ತು 5ರಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಚಾರ ಮಾಡಲಿದ್ದಾರೆ. ಏಪ್ರಿಲ್ 4ರಂದು ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರ ಹಾಗೂ ಏಪ್ರಿಲ್ 5ರಂದು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಎಚ್.ಡಿ.ಕೆ ಪ್ರಚಾರ ಮಾಡಲಿದ್ದಾರೆ. ಉಪಚುನಾವಣೆ ಪ್ರಚಾರಕ್ಕೆ ಡಿಸಿಎಂ ಡಿಕೆಶಿ ನಾಳೆಯಿಂದ ಅಧಿಕೃತವಾಗಿ ಎಂಟ್ರಿ ಆಗಲಿದ್ದಾರೆ. ನಾಳೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆಶಿ ಪ್ರಚಾರ ಮಾಡಲಿದ್ದಾರೆ. ಪ್ರಚಾರದ ಜೊತೆ ಡಿಸಿಎಂ ಡಿಕೆಶಿ ಸರಣಿ ಸಭೆಗಳನ್ನು ನಡೆಸಲಿದ್ದಾರೆ. ನಾಳೆ ಮಧ್ಯಾಹ್ನ 12ಕ್ಕೆ ಚುನಾವಣೆ ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಹಿರಿಯ ನಾಯಕರೊಂದಿಗೆ ಸಭೆ ಮಾಡಲಿದ್ದಾರೆ. ಬಳಿಕ ಕೆಪಿಸಿಸಿ ಚುನಾವಣೆ ವೀಕ್ಷಕರೊಂದಿಗೆ ಡಿಕೆಶಿ ಸಭೆ ನಡೆಸಲಿದ್ದಾರೆ. ನಾಳೆ ದಾವಣಗೆರೆಯಲ್ಲೇ ವಾಸ್ತವ್ಯ ಹೂಡಲಿರುವ ಡಿಸಿಎಂ ನಾಡಿದ್ದು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಲಿದ್ದಾರೆ. ಎರಡೂ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಅಂತ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಅಜಯ್ ಸಿಂಗ್, ಪಕ್ಷದ ಗ್ಯಾರಂಟಿ ಯೋಜನೆಗಳೇ ನಮಗೆ ಕೈ ಹಿಡಿಯಲಿವೆ. 1,20,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಬಳಸ್ತಾ ಇರುವಂತಹ ರಾಷ್ಟ್ರದ ಏಕೈಕ ಸರ್ಕಾರ ನಮ್ಮದು. ಅದೇ ರೀತಿ ಕೇರಳ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜಯಭೇರಿ ಬಾರಿಸಲಿದೆ ಎಂದಿದ್ದಾರೆ. ಬಾಗಲಕೋಟೆ ದಾವಣಗೆರೆಯಲ್ಲಿ ಸಿಎಂ ಪ್ರಚಾರದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯರಿಗೆ ಆತಂಕ ಇರೋದು ಡಿಕೆಶಿಯಿಂದ. ಬೈ ಎಲೆಕ್ಷನ್ನಲ್ಲಿ ಸೋತರೆ ಸಿದ್ದರಾಮಯ್ಯ ಕುರ್ಚಿ ಕಿತ್ತುಕೊಳ್ಳೋದು ಗ್ಯಾರಂಟಿ. ಅದಕ್ಕಾಗಿ ಸಿದ್ದರಾಮಯ್ಯ ಚಿಂತೆಯಿಂದ ಬಾಗಲಕೋಟೆ ದಾವಣಗೆರೆಯಲ್ಲಿ ಹೆಚ್ಚೆಚ್ಚು ಪ್ರಚಾರ ಮಾಡ್ತಿದ್ದಾರೆ ಎಂದಿದ್ದಾರೆ. ಈ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತರೆ ಡಿಕೆ ಶಿವಕುಮಾರ್ಗೆ ಸಿಎಂ ಆಗೋ ಚಾನ್ಸ್ ಇದೆ ಎಂದು ಹೇಳಿದರು. ಈಗಾಗಲೇ ಜಮೀರ್ ಅಹಮದ್ ಕೂಡ ಕಾಣದಂತೆ ಮಾಯವಾಗಿದ್ದಾರೆ ಅಂತ ಹೇಳಿದರು. ಆತಂಕ ಇರೋದು ಡಿಕೆಯಿಂದ, ಜನಗಳಿಂದ ಆತಂಕ ಅಲ್ಲ. ಏನಾನ ಸೋತ್ರೆ ನನ್ನ ಚೇರ್ನ ಖಾಲಿ ಎಳ್ಕೊಂಡು ಹೋಗ್ತಾರೆ, ಚೇರ್ ಕಿತ್ಕೊಂಡು ಹೋಗ್ತಾರೆ ಅಂತ ಭಯ. ಆ ಚೇರ್ ಕಿತ್ಕೊಂಡು ಹೋಗ್ತಾರೆ ಭಯದಿಂದ ಸಿದ್ದರಾಮಯ್ಯನವರು 5 ದಿನ ಪ್ರಚಾರ ಹಾಕ್ಕೊಂಡಿದ್ದಾರೆ. ಹೌದು, ಈಗ ಜಮೀರ್ ಮುಂಚ್ಕೊಂಡು ಅವರು ಕಾಣೆ ಆಗ್ಬಿಟ್ಟಿದ್ದಾರಲ್ಲ, ಕೇರಳಗೆ ಹೋಗ್ಬಿಟ್ಟಿದ್ದಾರೆ. ಕಾಣದಂತೆ ಮಾಯವಾದನೋ ನಮ್ಮ ಜಮೀರ. ಕೇರಳ
ಐಪಿಎಲ್ ಟಿಕೆಟ್ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಡಿಸಿಎಂ ಡಿಕೆಶಿ ಆರ್ಸಿಬಿ ಮತ್ತು ಕೆಎಸ್ಸಿಎ ಪದಾಧಿಕಾರಿಗಳ ಜೊತೆ ಸಭೆ ಮಾಡಿದ್ದಾರೆ. ಡಿಕೆಶಿ ನಿವಾಸದಲ್ಲೇ ಸಭೆ ನಡೆದಿದ್ದು, ಸಭೆಯಲ್ಲಿ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಡಿಎನ್ಎ, ಆರ್ಸಿಬಿ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಸಭೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆಶಿ, ಐಪಿಎಲ್ ಟಿಕೆಟ್ ವಿಚಾರವಾಗಿ ಸ್ಪೀಕರ್ ಜೊತೆಗೂ ಮಾತನಾಡಿದ್ದೆ. ಶಾಸಕರಿಗೆ ಐಪಿಎಲ್ ಮ್ಯಾಚ್ನ 3 ಟಿಕೆಟ್ ಕೊಡಲು ಒಪ್ಪಿದ್ದಾರೆ. ಇದೇ ವೇಳೆ ಸ್ಟೇಡಿಯಂ ಬಗ್ಗೆಯೂ ಮಾತುಕತೆ ಮಾಡಿದ್ದೇನೆ ಅಂತ ಹೇಳಿದರು. ಇನ್ನು ಸ್ಟೇಡಿಯಂ ಸೀಟ್ ಹೆಚ್ಚಿಸಲು ಅವರು ಚಿಂತನೆ ಮಾಡಿದ್ದಾರೆ. ಅದಕ್ಕಾಗಿ ಸರ್ಕಾರಕ್ಕೆ ಪ್ರಪೋಸಲ್ ಪ್ರೆಸೆಂಟ್ ಮಾಡಿ ಎಂದಿದ್ದೇನೆ ಅಂತ ಹೇಳಿದರು. ಸೀಟ್ನ ಜಾಸ್ತಿ ಮಾಡೋಕ್ಕೆ ಒಂದು ಆಲೋಚನೆ ಮಾಡ್ತಾ ಇದ್ದಾರೆ. ನಮಗೆ ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ವಿ ನಾವು. ಹಾಸನ್ ಜಾಸ್ತಿ ಮಾಡೋಕ್ಕೆ ತಮಿಳ್ನಾಡಲ್ಲಿ ಬೇರೆ ಬೇರೆ ಸ್ಟೇಟಲ್ಲೆಲ್ಲ ಮಾಡಿದ್ದಾರೆ. ಒಂದೊಂದು ಪೋರ್ಷನ್ನೇ ಮಾಡ್ಕೊಂಡು ಹೋಗಿದ್ದಾರೆ. ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವೆಲ್ಲ ಬಾಕ್ಸ್ಗಳೆಲ್ಲ ಜಾಸ್ತಿ ಮಾಡೋಕ್ಕೆ ಹೋಗಿದ್ದಾರೆ. ಆ ರೀತಿ ಅವ್ರದ್ದೇ ಆದಂಥ ಕೆಲವು ಸಜೆಷನ್ಸ್ ಇದೆ. ಅವರು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟು ಕರೆದಿದ್ದಾರೆ. ಅವ್ರ ಪ್ರಪೋಸಲ್ಸ್ ಬಂದ ಮೇಲೆ ಸರ್ಕಾರ ಕೂತ್ಕೊಂಡು ಅವ್ರಿಗೇನು ಪರ್ಮಿಷನ್ ಕೊಡಬೇಕು ಒಳ್ಳೇದು ನೋಡಿ ಮುಂದಕ್ಕೆ ಸ್ವಲ್ಪ ಇನ್ನೊಂದು 20,000 ಎಕ್ಸ್ಟ್ರಾ ಆಯಿತು ಅಂದರೆ ಜನಕ್ಕೆ ಅನುಕೂಲ ಆಗ್ತದಲ್ಲ, ಅದೇ ಇದರಲ್ಲಿ ಏನು ಮಾಡ್ಬೋದು ಅಂತೇಳಿ ಆಲೋಚನೆ ಮಾಡ್ತೀವಿ. ಹುಡುಗಿ ವಿಚಾರಕ್ಕೆ ಜೈಲಿಗೆ ಹೋದ್ರು. ಬುದ್ಧಿ ಕಲಿಯದ ಪಾಗಲ್ ಪ್ರೇಮಿಯೊಬ್ಬ ಜೈಲಿನಿಂದಲೇ ಅಪ್ರಾಪ್ತೆಗೆ ವಿಡಿಯೋ ಕಾಲ್ ಮಾಡಿ ಮಾನಸಿಕ ಹಿಂಸೆ ಕೊಟ್ಟಿದ್ದಾನೆ. ಪೋಕ್ಸೋ ಪ್ರಕರಣದಲ್ಲಿ ಧಾರವಾಡ ಜೈಲು ಸೇರಿರುವ ಮುಸ್ಲಿಂ ಆರೋಪಿ ಸಂತ್ರಸ್ತೆಗೆ ನಿತ್ಯ ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿ ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ಮಾತನಾಡುವಂತೆ ಬೆದರಿಕೆ ಹಾಕಿದ್ನಂತೆ. ಒಂದು ವೇಳೆ ಕಾಲ್ ಪಿಕ್ ಮಾಡಿ ಮಾತನಾಡದಿದ್ರೆ ಜೀವ ಬೆದರಿಕೆ ಹಾಕ್ತಾನಂತೆ. ಈ ಬಗ್ಗೆ ಲವ್ ಜಿಹಾದ್ ಆರೋಪ ಮಾಡಿರುವ ಶ್ರೀರಾಮ ಸೇನೆ ಕಳೆದ ವಾರ ಧಾರವಾಡ ಜೈಲಿನ ಮುಂದೆ ಪ್ರತಿಭಟನೆ ಮಾಡಿತ್ತು. ಕೇಂದ್ರ ಕಾರಾಗೃಹದಲ್ಲಿ ಪೋಸ್ಕೋ ಕೇಸ್ ಅಡಿಯಲ್ಲಿ ಇರುವಂಥ ಒಬ್ಬ ಆರೋಪಿ ಯಾರು ಪೀಡಿತ ಆಗಿದ್ದಾರೆ ಆ ಹುಡುಗಿಗೆ ಪದೇ ಪದೇ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮುಖಾಂತರ ಮೆಸೇಜ್ ಕೊಡ್ತಾನೆ. ನನಗೆ ನೀನು ಕೋರ್ಟಲ್ಲಿ ನನ್ನ ಪರವಾಗಿ ನೀನು ನಿಂದಿರಬೇಕು, ನೀವು ಲವ್ ಮಾಡ್ತಾ ಇದ್ದೇವೆ ಅಂಥೇಳಿ ನೀನು ಕೋರ್ಟಲ್ಲಿ ಹೇಳಬೇಕು ಅಂಥೇಳಿ ಪದೇ ಪದೇ ಆಕೆಗೆ ಮಾನಸಿಕವಾಗಿ ಕಿರುಕುಳನ್ನು ಕೊಡ್ತಾ ಇದ್ದಾನೆ. ರಾಯಚೂರಿನ ಜ್ಯೋತಿ ಕಾಲೋನಿಯಲ್ಲಿ ಗೃಹಿಣಿಯೊಬ್ಬರು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ವಿದ್ಯಾ ಎಂಬ ಗೃಹಿಣಿಯ ಶವ ಪತ್ತೆಯಾಗಿದೆ. ವಿದ್ಯಾ ಪೋಷಕರು ಗಂಡನ ಮನೆಯವರ ವಿರುದ್ಧ ವರದಕ್ಷಿಣೆ ಕಿರುಕುಳದ ಬಗ್ಗೆ ಆರೋಪ ಮಾಡಿ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. 2 ವರ್ಷದ ಹಿಂದೆ ಮಂಜುನಾಥ ಎಂಬುವನ ಜೊತೆ ವಿದ್ಯಾಳ ಮದುವೆ ಮಾಡಲಾಗಿತ್ತು. ಕಳೆದ 6 ತಿಂಗಳಿಂದ ವರದಕ್ಷಿಣೆಗಾಗಿ ಪತಿ ಮಂಜುನಾಥ ಹಾಗೂ ಅತ್ತೆ ಕಿರುಕುಳ ನೀಡುತ್ತಿದ್ದರಂತೆ. ಈ ಹಿನ್ನೆಲೆ ವಿದ್ಯಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಬಗ್ಗೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಭಯಾನಕ ಘಟನೆ ನಡೆದಿದೆ. ನೌಕಾಪಡೆಯ ಉದ್ಯೋಗಿ ತನ್ನ ಪ್ರೇಯಸಿಯನ್ನ ಕೊಲೆ ಮಾಡಿ ದೇಹವನ್ನ 2 ಭಾಗ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದಾನೆ. ರವೀಂದ್ರ ಎಂಬಾತ ಪತ್ನಿ ತವರು ಮನೆಗೆ ಹೋಗಿದ್ದ ವೇಳೆ ಪ್ರೇಯಸಿ ಮೌನಿಕಾಳನ್ನ ಮನೆಗೆ ಕರೆದುಕೊಂಡು ಬಂದು ಆಕೆಯನ್ನ ಕೊಲೆ ಮಾಡಿದ್ದಾನೆ. ಕೊಲೆ ಮಾಡಿದ ನಂತರ ಆಕೆಯ ಮೃತದೇಹವನ್ನ 2 ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಾನೆ. ಸದ್ಯ ಆರೋಪಿ ರವೀಂದ್ರನನ್ನ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆ ಮಾಡ್ತಿದ್ದಾರೆ. ಹುಬ್ಬಳ್ಳಿ ನವನಗರದಲ್ಲಿರೋ ಕಮರ್ಷಿಯಲ್ ಟ್ಯಾಕ್ಸ್ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಹುಬ್ಬಳ್ಳಿಯ ಕಮರ್ಷಿಯಲ್ ಟ್ಯಾಕ್ಸ್ ಆಡಿಟ್ ಡಿಸಿ ಭರತ್ ಹೆಗಡೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 6 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಡಿಸಿ ಭರತ್ ಹೆಗಡೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ವಿಶ್ವನಾಥ ನಾಯಕ ಎಂಬ ಪೆಟ್ರೋಲ್ ಬಂಕ್ ಮಾಲೀಕನಿಗೆ 60 ಲಕ್ಷ GST ಹಣ ಕಟ್ಟಬೇಕು ಎಂದು ಭರತ್ ಹೆಗಡೆ ನೋಟಿಸ್ ನೀಡಿದ್ರು. ಅಷ್ಟು ಹಣ ಕಟ್ಟಲು ಆಗದಿದ್ದರೆ 10 ಲಕ್ಷ ಹಣ ನೀಡುವಂತೆ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಈ ಬಗ್ಗೆ ವಿಶ್ವನಾಥ್ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು. ಇಂದು 6 ಲಕ್ಷ ಲಂಚಕ್ಕೆ ಹಣ ಪಡೆಯುತ್ತಿದ್ದಾಗ ಭರತ್ ಸಿಕ್ಕಿಬಿದ್ದಿದ್ದಾರೆ. ಹಳೆ ಹುಬ್ಬಳ್ಳಿ ಜನರಿಗೆ ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆಯ ಸಮಸ್ಯೆ ತಲೆದೂರಿದೆ. 7 ವರ್ಷ ಕಳೆದರೂ ಆಸ್ಪತ್ರೆ ಕಾಮಗಾರಿ ಇನ್ನೂ ಮುಗಿದಿಲ್ಲ. 16 ಕೋಟಿ ಖರ್ಚು ಮಾಡಿದ್ರೂ ರಿಪೇರಿ ಕೆಲಸ ಆಗಿಲ್ಲ. ಪಾಲಿಕೆ ಒಡೆತನದ ಆಸ್ಪತ್ರೆಯನ್ನ ಸರ್ಕಾರ ತೆಗೆದುಕೊಳ್ತಾ ಇದ್ರು. ಪಾಲಿಕೆ ಆಸ್ಪತ್ರೆಯನ್ನ ಬಿಟ್ಟು ಕೊಟ್ಟಿಲ್ವಂತೆ. ಹೆರಿಗೆ ಮತ್ತು ಜನರಲ್ ಆಸ್ಪತ್ರೆ ಕೇವಲ OPDಗೆ ಸೀಮಿತವಾಗಿದ್ದು ಬೀಳೋ ಹಂತದಲ್ಲಿರೋ ಕಟ್ಟಡದಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಜನರು ಹೇಳಿದ್ದಾರೆ. ಈ ಮಧ್ಯೆ ಈ ವಿಚಾರವನ್ನು ಸಂಪುಟದಲ್ಲಿ ಚರ್ಚೆ ಮಾಡೋದಾಗಿ ಶಾಸಕ ಪ್ರಸಾದ್ ಅಬ್ಬಯ್ಯ ಭರವಸೆ ನೀಡಿದ್ದಾರೆ. ಮೈಸೂರಿನ ನುಗು ಜಲಾಶಯದ ಬಳಿ ಕಾಡಾನೆಗಳು ದಾಂಧಲೆ ಎಬ್ಬಿಸಿವೆ. ಸರಗೂರು ತಾಲೂಕಿನಲ್ಲಿರುವಂತಹ ನುಗು ಜಲಾಶಯದ ಬಳಿ ಆಹಾರ ಅರಸಿ ಕಾಡಾನೆಗಳು ನಾಡಿಗೆ ಬಂದಿವೆ. ಮುಖ್ಯ ರಸ್ತೆಗೆ ಬಂದ ಕಾಡಾನೆಗಳು ಅಡ್ಡಾದಿಡ್ಡಿ ಓಡಿವೆ. ಕಾಡಾನೆ ಓಡಿಸಲು ಬಂದಂತಹ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ಕೂಡ ಆನೆ ಅಟ್ಟಾಡಿಸಿದೆ. ಇನ್ನು ಅರಣ್ಯ ಇಲಾಖೆಯ ಜೀಪ್ ಕೂಡ ಆನೆ ಜಖಂಗೊಳಿಸಿದೆ. ಅದೃಷ್ಟವಶಾತ್ ಜೀಪ್ ಡ್ರೈವರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸತತ ಪ್ರಯತ್ನದಿಂದ ಕೊನೆಗೂ ಕಾಡಾನೆಯನ್ನು ಓಡಿಸುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ.
ಇನ್ನು ಹಾಸನದಲ್ಲಿ ಒಂಟಿ ಸಲಗ ಪುಂಡಾಟ ಮೆರೆದಿದೆ. ಕುಪ್ಪಗೋಡು ಗ್ರಾಮದ ಕೃಷ್ಣಪ್ಪ ಎನ್ನುವರ ಮನೆಯ ಮುಂದೆ ನಿಲ್ಲಿಸಿದಂತಹ ಆಟೋವನ್ನ ಜಖಂಗೊಳಿಸಿದೆ. ಒಂಟಿ ಸಲಗದ ಸಿಟ್ಟು ಆಕ್ರೋಶ ನೋಡಿ ಕೃಷ್ಣಪ್ಪರ ಕುಟುಂಬ ಶಾಕ್ ಆಗಿದೆ. ಈ ಘಟನೆಯ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭೆಗೆ ಆಯ್ಕೆಯಾದ ಹಿನ್ನೆಲೆ ಇಂದು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಚುನಾಯಿತ ಸದಸ್ಯರು ರಾಜ್ಯಸಭೆಗೆ ಆಯ್ಕೆಯಾದ 14 ದಿನಗಳೊಳಗೆ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕೆಂಬ ನಿಯಮವಿದೆ. ಇದರ ಪ್ರಕಾರ ನಿತೀಶ್ ಕುಮಾರ್ ಇಂದು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಆದರೆ ಇನ್ನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡದೇ ಇರೋದು ಕುತೂಹಲ ಮೂಡಿಸಿದೆ. ಶಿವಮೊಗ್ಗದ ಸೋಗಾನಿಯಲ್ಲಿ ಇರುವಂತಹ ಏರ್ಪೋರ್ಟ್ಗೆ ಏಕಾಏಕಿ ಕರಡಿ ನುಗ್ಗಿದೆ. ಕಾಜಿನಕಟ್ಟೆಯ ಜ್ಯೋತಿ ನಗರದಿಂದ ಏರ್ಪೋರ್ಟ್ಗೆ ಕರಡಿ ಎಂಟ್ರಿ ಕೊಟ್ಟಿದೆ. ಕರಡಿ ನುಗ್ತಾ ಇದ್ದಂತೆ ವಿಮಾನ ನಿಲ್ದಾಣದ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕಾಗಮಿಸಿದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಕರಡಿಯನ್ನ ಅರವಳಿಕೆ ಚುಚ್ಚುಮದ್ದು ನೀಡಿ ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಹಳ್ಳಕ್ಕೆ ಖಾಸಗಿ ಬಸ್ ಪಲ್ಟಿಯಾಗಿ 30 ಜನರಿಗೆ ಗಾಯವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಕಾಗೇಹಳ್ಳ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಚನ್ನಗಿರಿಯಿಂದ ಭದ್ರಾವತಿಗೆ ಬರುತ್ತಿದ್ದ ಶ್ರೀ ರೇಣುಕಾಂಬ ಖಾಸಗಿ ಬಸ್ ಪಲ್ಟಿಯಾಗಿದೆ. ಗಾಯಗೊಂಡವರನ್ನ ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಅಶ್ಲೀಲ ಸಾಹಿತ್ಯದಿಂದಾಗಿ ಕೇಡಿ ಚಿತ್ರದ ಹಾಡೊಂದು ಭಾರಿ ಸದ್ದು ಮಾಡಿತ್ತು. ಇದೀಗ ಅದೇ ಚಿತ್ರದ ಮತ್ತೊಂದು ಹಾಡು ಸದ್ದು ಮಾಡ್ತಾ ಇದೆ. ಶಿವನೇ ನಿನ್ನಾಟ ಬಲ್ಲವ್ರು ಯಾರು ಎಂಬ ಹಾಡಿನ ಮೇಕಿಂಗ್ ವಿಡಿಯೋವನ್ನ ಚಿತ್ರತಂಡ ರಿಲೀಸ್ ಮಾಡಿದ್ದು 1000ಕ್ಕೂ ಹೆಚ್ಚು ನೃತ್ಯಗಾರರು ಈ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ. ಕೇಡಿ ಚಿತ್ರಕ್ಕಾಗಿ ಭರ್ಜರಿ ಸೆಟ್ ಹಾಕಿಸಿ ಸಾಂಗ್ ಶೂಟ್ ಮಾಡಲಾಗಿದ್ದು, ಹಾಡಿನ ಚಿತ್ರೀಕರಣದ ಬಗ್ಗೆ ನಾಯಕ ನಟ ಧ್ರುವ ಸರ್ಜಾ ಹಾಗೂ ನಾಯಕಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಏಪ್ರಿಲ್ 30ಕ್ಕೆ ಭಾರತದಾದ್ಯಂತ ಕೇಡಿ ಚಿತ್ರ ರಿಲೀಸ್ ಆಗಲಿದೆ.